ಸನ್ಫ್ಲವರು, ಪಂಪ್ಕಿನ್ನು, ಬಾದಾಮಿ, ಕಡಲೆ ಬೀಜ, ಎಳ್ಳು, ಅಗಸೆ ಬೀಜ, ಗೋಡಂಬಿ ಇಷ್ಟು ತಗೊಂಡು ಆಮೇಲೆ ಮಕಾನ ತಗೋಬೇಕು. ನಾನು ಫಸ್ಟು ಗೋಡಂಬಿನೂ ಫುಲ್ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೋಡಿ, ಬಾದಾಮಿ ಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ. ಓದೋಕ್ಕೆ ಕೂತ್ಕೊಂಡ್ರೆ ಆದಮೇಲೆ ಮರ್ತೋಗುತ್ತೆ ಅಂತ ಹೇಳಿದರೆ ಬಾದಾಮಿ ಕೊಟ್ಟರೆ ಚೆನ್ನಾಗಿರುತ್ತೆ. ಆದರೆ ಕೆಲವು ಮಕ್ಕಳು ತಿನ್ನಲ್ಲ, ನನ್ನ ಮಗಳಂತೂ ತಿನ್ನಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಪೌಡ್ರು ಮಾಡಿಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತು ರಾತ್ರಿ ಕೊಡ್ತೀನಿ. ಇಲ್ಲ ಒನ್ ಟೈಮ್ ಕೊಟ್ಟರು ಸಾಕು, ಚೆನ್ನಾಗಿರುತ್ತೆ. ನೋಡಿ, ತುಂಬ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಗೋಡಂಬಿ ಹಾಕ್ಕೊಂಡೆ. ಗೋಡಂಬಿನೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ರೋಸ್ಟು ಏನು ಆಯಿಲು ಮತ್ತು ತುಪ್ಪ ಏನೂ ಹಾಕೋಬೇಡಿ, ಹಾಗೆ ಫ್ರೈ ಮಾಡ್ಕೊಳ್ಳಿ. ಆಯಿಲೆಲ್ಲ ಹಾಕ್ಕೊಂಡ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಮತ್ತು ಸ್ಮೆಲ್ ಬರುತ್ತೆ. ಆಮೇಲೆ ಪಂಪ್ಕಿನ್ನು ಮತ್ತು ಸೂರ್ಯಕಾಂತಿ ಎರಡೂ ಸೇರಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವು ಸ್ವಲ್ಪ ಮೆತ್ತಂಗಿರ್ತವೆ, ಅದಕ್ಕೆ ಎರಡು ಒಟ್ಟಿಗೆ ಫ್ರೈ ಮಾಡ್ತೀನಿ. ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವುಗಳು ಅಷ್ಟೇ, ಖಾಲಿ ತಿನ್ನಿ ಅಂತ ಹೇಳಿದರೆ ಮಕ್ಕಳು ತಿನ್ನಲ್ಲ. ಅದಕ್ಕೆ ಈ ಥರ ಪೌಡ್ರು ಮಾಡಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು, ನಾನೂ ಹಾಲಲ್ಲಿ ಹಾಕಿ ಕುಡಿತೀನಿ. ಯಾಕಂದರೆ ಸ್ವಲ್ಪ ಶಕ್ತಿ ಕಮ್ಮಿ, ಪ್ರೋಟೀನು ಕ್ಯಾಲ್ಶಿಯಮ್ ಎಲ್ಲ ಕಮ್ಮಿ ಇದ್ದರೆ ಇದನ್ನು ತಿನ್ನಬೇಕು. ಮತ್ತು ಅಗಸೆ ಬೀಜ ಮತ್ತು ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು ತೊಗೊಳ್ಳಿ. ಅಗಸೆ ಬೀಜ ಮತ್ತು ಬಿಳಿ ಎಳ್ಳು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ರೋಸ್ಟ್ ಆ ಥರ ಆದಮೇಲೆ ತೆಗೀರಿ. ತುಂಬ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ. ಕೆಲವರು ಈ ಅಗಸೆ ಬೀಜ ಏನು ತಿಂತಾರ ಅಂದ್ಕೋತೀರ, ಅಗಸೆ ಬೀಜನೂ ಪ್ರೋಟೀನ್ ಈ ಪೌಡ್ರ್ ಒಳಗೆ ಹಾಕ್ಕೊಂಡು ಕುಡಿಬೋದು. ಯಾಕಂದರೆ ಹೇರ್ ಗ್ರೋತ್ ಆಗುತ್ತೆ, ಕೂದಲೆಲ್ಲ ಉದುರ್ತಾ ಇರುತ್ತೆ, ಆವಾಗ ಅದು ಒಂದೊಂದೇ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಈ ಥರ ಪೌಡ್ರು ಮಾಡಿ ಹಾಲಲ್ಲಿ ಹಾಕಿ ಕುಡಿದ್ರೆ ಕೂದಲು ಉದುರೋದು ನಿಲ್ಲುತ್ತೆ, ಸ್ವಲ್ಪ ಕೂದಲು ಉದ್ದ ಬರುತ್ತೆ. ನಾನು ಸ್ವಲ್ಪ ಮಾಡಿ ಇಟ್ಕೋತೀನಿ, ಅದು ಖಾಲಿ ಆದಮೇಲೆ ಸ್ವಲ್ಪ ಮಾಡ್ತೀನಿ. ಒಂದೇ ಸರಿ ಜಾಸ್ತಿ ಮಾಡೋಕ್ಕೂ ಆಗಲ್ಲ. ಆಮೇಲೆ ಕಡಲೆ ಬೀಜ ಯಾಕಂದರೆ ಲಾಸ್ಟಲ್ಲಿ ಹುರಿತಾ ಇದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಅದು ಸಿಪ್ಪೆ ಅಂದರೆ ನಾವು ಹುರಿದಾದ್ಮೇಲೆ ಸಿಪ್ಪೆ ತೆಗಿತೀವಲ್ಲ. ಇವಾಗ ಮಕಾನ ಹೈ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಇದನ್ನು ಫ್ರೈ ಮಾಡಿ ತಿನ್ಬೋದು, ಅದನ್ನು ನಾನು ನೆಕ್ಸ್ಟು ರೆಸಿಪಿ ಹಾಕ್ತೀನಿ. ಇವಾಗ ಇದನ್ನು ಪೌಡ್ರಿಗೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಮಾತ್ರ ಅದು ಕೈ ಹಾಕಿ ನೋಡ್ತಾ ಇರಬೇಕು ಏನಾಗಿದೆ ಅಂತ. ನೋಡಿ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು, ಆಗಿಲ್ಲ. ಸ್ವಲ್ಪ ರೋಸ್ಟ್ ಬಂದಾದಮೇಲೆ ಅದು ನಾವು ಇದು ಆ ಥರ ಮಾಡ್ರೆ ಹುಡಿ ಆಗುತ್ತೆ. ಆಮೇಲೆ ಇದು ಆಗಿದೆ ಅಂತ ತೆಗೆದು ಮಿಕ್ಸಿ ಮಾಡ್ಕೊಂಡು ನೋಡಿದ್ದೀನಿ, ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ನಾನು ನೋಡಿ, ಈ ಥರ ಏನಾದರೂ ಇದ್ದರೆ ಇವಾಗ ಒಂದೊಂದು ಉಳಿದಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪೌಡರು. ಹಾಲಿಗೆ ಮಿಕ್ಸ್ ಮಾಡಿ ಕುಡೀರಿ.